ಮಾಮೂಲಿ ಚಿತ್ರಾನ್ನ ಹೇಳ್ಬಿಡ ಅವ್ರಿಗೆ ರೈಸ್ ಐಟಮ್ ಏನಾದ್ರು ಮಾಡ್ಬಿಟ್ರೆ ಸಾಕು ಸಿಟ್ಟು ಬಂದ್ಬಿಡುತ್ತೆ. ಈಗ ತೋಟ ನೋಡ್ಕೊಬರಕ್ಕೆ ಹೋಗ್ತಾ ಇದೀವಿ, ನಿಮಗೂ ತೋರಿಸ್ತೀವಿ ಬನ್ನಿ ತೋಟ. ದೊಡ್ಡ ಎಲೆ ಕಿತ್ಕೊಳ್ಳ ಚೆನ್ನಾಗಿರೋದು ಕಿತ್ಕೊಬ. ಒಂದು ದುನ್ಮಲ್ಗೆ ಮಗ್ತರ ಕಾಣಿಸುತ್ತೆ ನೋಡು. ಹೂವು ಹಾಕೈತೆ ನೋಡ್ರಿ. ತುಂಬ ಜಾಸ್ತಿ ಏನಿಲ್ಲ ರೀ, ತುಂಬ ದೊಡ್ಡ ಜಮೀನ್ದಾರು ಶ್ರೀಮಂತರು ಆ ಥರ ಏನಿಲ್ಲ. ಹಾಯ್ ಹಾಯ್ ಎಲ್ರಿಗೂ ಮತ್ತೊಂದ್ಸಲ ನಮಸ್ಕಾರ. ಹಾಯ್ ಮೇಡಮ್. ಮಾಡಿದೆ ಅವಾಗಲೇ. ಹೌದಾ? ಬೆಳಗ್ಗೆ ತಿಂಡಿ ತಿಂದು ವಾಕ್ ಹೊರಟಿದ್ದೀವಿ. ಇವತ್ತು ಸೋಮವಾರ ಬೆಳಗ್ಗೆ ಮಾಮೂಲಿ ನಮ್ಮ ಶ್ರೀಮತಿಯವರು ತಿಂಡಿ ಮಾಡಿ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ನಾವು ಸ್ವಲ್ಪ ತಿಂಡಿ ತಿಂದು ಈಗ ವಾಕ್ ಹೊರಟಿದ್ದೀವಿ. ತಿಂಡಿ ಏನು ಮಾಡಿದ್ರು ಅಂತ ನಮ್ಮ ಶ್ರೀಮತಿಯವರು ಹೇಳ್ತಾರೆ. ಏನು ಮೇಡಮ್, ಏನು ತಿಂಡಿ ಮಾಡಿ? ಟೊಮೊಟೊ ಚಿತ್ರಾನ್ನ. ಅಲ್ಲ, ಟೊಮೊಟೊ ಚಿತ್ರಾನ್ನ. ಅದೇನು ಕುಕ್ಕರ್ ಟೊಮೊಟೊ ಚಿತ್ರಾನ್ನ? ಕುಕ್ಕರಲ್ಲಿ ಮಾಡ್ತೀವಲ್ವಾ, ಅದಕ್ಕೆ ಕುಕ್ಕರ್ ಟೊಮೊಟೊ ಚಿತ್ರಾನ್ನ. ಅದು ಬರೇ ಟೊಮೊಟೊ ಚಿತ್ರಾನ್ನ ಅಂದ್ರೆ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿ ಮಿಕ್ಸ್ ಮಾಡ್ತಾರಲ್ಲ, ಅದು ಬರೇ ಟೊಮೊಟೊ ಚಿತ್ರಾನ್ನ. ಕುಕ್ಕರ್ ಟೊಮೊಟೊ ಚಿತ್ರಾನ್ನ ಅಂದ್ರೆ ಕುಕ್ಕರಲ್ಲೇ ಟೊಮೊಟೊ ಚಿತ್ರಾನ್ನ ಮಾಡೋದು. ಹೌದಾ? ಕುಕ್ಕರ್ಗೆ ಹಾಕ್ಬಿಟ್ಟು ಒಗ್ಗರಣೆ ಎಳ್ಳಾಡಿಸ್ಬಿಟ್ಟು ಹಾಕ್ಬಿಟ್ಟು ತುಂಬ ಈಸಿಯಾಗಿ. ಇತ್ತಾ ಶುಚಿ ರುಚಿ ಎರಡು ಇತ್ತಾ? ಇಲ್ಲ ನಿಜ ಇರಲಿಲ್ಲ. ಮಾಮೂಲಿ ಚಿತ್ರಾನ್ನ ಹೇಳ್ಬಿಡ ಅವ್ರಿಗೆ ರೈಸ್ ಐಟಮ್ ಏನಾದ್ರು ಮಾಡ್ಬಿಟ್ರೆ ಸಾಕು ಸಿಟ್ಟು ಬಂದ್ಬಿಡುತ್ತೆ. ಇಲ್ಲ ಯಾಕೆ ಗೊತ್ತಾ, ವಾರದಲ್ಲಿ 3 ದಿನ ಚಿತ್ರಾನ್ನ ಮಾಡೋರು ಈ ವಾರ, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಚಿತ್ರಾನ್ನ. ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು. ಅಂದರೆ ಸ್ವಲ್ಪ ತೋಟಕ್ಕೆ ಕೆಲಸ ಮಾಡೋಕ್ಕೆ ಬರ್ತಿದ್ರು, ಅದಕ್ಕೆ ಚಿತ್ರಾನ್ನ ಪುಳಿಯೋಗರೆ ಇಂಥವ್ರಲ್ಲೇ ವಾರ ಕಳೆದ್ಬಿಟ್ರು. ಅದಕ್ಕೆ ನಂಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಚಿತ್ರಾನ್ನ ಇಕ್ಕಿದ್ರು ತಿಂತೀನಿ. ಆದರೆ ನಾನು ಚಿತ್ರಾನ್ನ ಯಾಕೆ ಇಷ್ಟ ಆಗಲ್ಲ ನಿನಗೆ? ಆದರೆ ಕುಕ್ಕರ್ ಚಿತ್ರಾನ್ನ ಅಷ್ಟೊಂದು ಇಷ್ಟ ಆಗಲ್ಲ. ಹೌದು, ಕುಕ್ಕರ್ ಚಿತ್ರಾನ್ನ ಇಷ್ಟ ಆಗಲ್ಲ. ಮಾಮೂಲಿ ಗೊಜ್ಜು ಮಾಡಿ ಅನ್ನ ಮಾಡ್ತೀವಲ್ವಾ, ಎಳ್ಳಿಕಾಯಿ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಇಷ್ಟ ಆಗುತ್ತೆ. ಈ ಥರ ಚಿತ್ರಾನ್ನ ಇಷ್ಟಪಡ್ತಾರೆ. ಇದು ಚೆನ್ನಾಗೇ ಇತ್ತು. ಅಂದರೆ ಅದೇ ಹೇಳಿದ್ರಲ್ವಾ, 2-3 ದಿನದಿಂದ ಬರೀ ಚಿತ್ರಾನ್ನ ತಿಂದು ಬೇಜಾರು ಅಂತ, ಅದಕ್ಕೆ ಹಂಗೆ ಹೇಳ್ತಾರೆ. ಚೆನ್ನಾಗೇ ತಿನ್ಕೊಂಡು ಬಂದಿದ್ದಾರೆ ತಿಂಡಿನ. ಅದಕ್ಕೆ ಇವಾಗ ಕರಗಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಅಲ್ಲಿಂದೇ ಕಾಣ್ತಾ ಇತ್ತಲ್ಲ, ಅದೇ ರೋಡು, ನಾವು ದಿನ ವಾಕ್ ಹೋಗೋ ರೋಡು. ತಿಂಡಿ ತಿಂದಮೇಲೆ ಡೈಲಿ ವಾಕಿಂಗ್ ಹೋಗ್ತೀವಲ್ಲ ನಾನು ನಮ್ಮ ಶ್ರೀಮತಿಯವರು, ಆ ರೋಡು. ಅಲ್ಲಿವರೆಗೂ ಹೋಗಿ ಮುಂದೆ ಆ ರೋಡ್ವರೆಗೂ ಇವಾಗ ಬಂದಿದ್ದೀವಿ. ಈಗ ನಮ್ಮ ತೋಟದ ಹತ್ರ ಹೋಗ್ಬೇಕು. ಅಂದರೆ ನಮ್ಮ ಶ್ರೀಮತಿಯವ್ರು ನೆನೆ ತೋಟದ ಹತ್ರ ಬಂದಿರಲಿಲ್ಲ. ನೆನ್ನೆ ಸಂಡೇ ಅಲ್ವಾ, ಮಗಳಿಗೆ ಬೇರೆ ರಜಾ ಇತ್ತು. ಮಗಳ ಜೊತೆ ಟೈಮ್ ಕಳೀತಿದ್ರು, ಮತ್ತು ಅಡುಗೆ ಅದು ಇದು ಕೆಲಸಗಳಿದ್ವು. ಈಗ ತೋಟ ನೋಡ್ಕೊಬರಕ್ಕೆ ಹೋಗ್ತಾ ಇದ್ವಿ, ನಿಮಗೂ ತೋರಿಸ್ತೀವಿ ಬನ್ನಿ ತೋಟನ ನೋಡೋಣ. ನಮ್ಮದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೋಗ್ತಾ ಇದ್ದು ಬಂದೆ. ನಿಧಾನ. ಇಲ್ಲಿ ಕೆಳಗಡೆ ಗೊಬ್ಬರ ಐತಾ ಅಂತ ಕೇಳಿದ್ದು. ನೆನ್ನೆ ಗೊಬ್ಬರ ಹಾಕ್ತಿವಿ ಅಂತಿದ್ರಲ್ಲ. ಹಾಕಿದ್ದೀವಿ, ಗೊಬ್ಬರ ಐತೆ. ಅದರಲ್ಲಿ ಏನಕ್ಕಾದ್ರು ಗೊಬ್ಬರ ಹಾಕೋದಾದ್ರೆ ಸುಮ್ಮನೆ ಹಿಂಗೆ ಸರ್ಕೊಂಡು ಬರ್ತಾ ಇದ್ರಲ್ವಾ, ಇದ್ರಲ್ಲಿ ಗೊಬ್ಬರ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಅದು ಮಣ್ಣು ಮುಚ್ಚಿಬಿಟ್ಟಿದ್ದೀವಿ ಗೊಬ್ಬರನ. ನೋಡ್ರಿ, ಇದೇ ನಮ್ಮ ತೋಟ. ಹಾಡು ಆಟ ಆಡು, ಸಾಯಂಕಾಲ 5 ಗಂಟೆಗೆ ನಿನ್ನ ಮಗಳು ಬಂದಾಗ ಜೊತೆಲಿ ಆಟ ಆಡಿವಂತೆ. ಪೈಪ್ ಎಲ್ಲ ಕಟ್ಟಾಗತ್ತೆ, ಅದು ರೆಡಿ ಮಾಡ್ಬೇಕಮ್ಮ. ಹೌದಾ? ನೋಡ್ರಿ, ಇದಕ್ಕೆ ನಿನ್ನೆ ಈ ಅಡಿಕೆ ಗಿಡದ ಬುಡಕ್ಕೆಲ್ಲ ಗೊಬ್ಬರ ಹಾಕಿದ್ವಿ. ಗೊಬ್ಬರ ಹೆಂಗೆ ಹಾಕಿದ್ದು ಅಂದರೆ, ಇದು ಗೊಬ್ಬರ ಹಾಕಿ ಮಣ್ಣೆಲ್ಲ ಮುಚ್ಚಿಬಿಟ್ಟಿದ್ವಿ. ಗೊಬ್ಬರದ ಒಳಗಡೆ ಗೊಬ್ಬರ ಐತೆ, ಇಲ್ಲೆಲ್ಲ ಗೊಬ್ಬರ ಒಳಗಡೆ ಐತೆ. ಇಲ್ಲ, ಡ್ರಿಪ್ ಮಾಡಿ ಹಾಯಿಸ್ಬೇಕು. ನೋಡಿ ಇಲ್ಲೆಲ್ಲ ಕಟ್ಟಾಗತ್ತಲ್ಲ, ಮತ್ತೆ ನೋಡಿ ಇದು ನೋಡ್ರಿ, ಇದೆಲ್ಲ ಪೈಪ್ ಹೋಗ್ಬಿಟ್ಟೈತೆ. ಇದೆಲ್ಲ ಇಲ್ಲೊಂದೇ ತೆಗೆಯಲ್ಲ, ಡ್ರಿಪ್ಪು ಹಾಳಾಗ್ಬಿಟ್ಟೈತೆ. ಡ್ರಿಪ್ಪೆಲ್ಲ ಹಾಳಾಗ್ಬಿಟ್ಟೈತೆ. ಇದೆಲ್ಲ ಏನೇನೋ ಕಡಿದು ಎಲ್ಲ ಕೊನೆಗೆ ಇದಕ್ಕೆಲ್ಲ ಟೇಪು ಗೀಪು ತ್ಯಾಪೆ ಎಲ್ಲ ಹಾಕಿದ್ರು ಮತ್ತೆ ಕಡ್ದೆಲ್ಲ ಹಾಳು ಮಾಡ್ತಾ ಇದ್ವು. ಇಲ್ಲಿನೋ ಏನೇನೋ ಉರ್ತೇನೋ ಏನೋ. ಯಾವುದು? ಇದು ಬಿಕ್ಕೆ ಗಿಡ ಅಂದರೆ ಸೀಬೆ ಗಿಡ. ಎಬ್ಬೆಲ್ಲ ನಿಕ್ಕಿದ್ರೆ ಬೆಳೀತೈತೆ. ಸ್ವಲ್ಪ ದೊಡ್ಡದಾಗ್ಲಿ. ಅಲ್ಲೇ ಮನೆ ಹತ್ರ ಒಂದು ದೊಡ್ಡದು ಅಂದರೆ ನಿನ್ನಷ್ಟು ಐಟ ಅಲ್ಲ, ನಿನ್ನ ಮಗಳಷ್ಟು ಐತೆ. ಹೌದಾ? ಬರೇ ಇಂಥವೇ ಕಟ್ಸಾಕದಲ್ವಾ, ಎಲ್ಲ ಒಣಗೋಗ್ಬಿಟ್ಟೈತೆ. ಇದು ನೋಡ್ರಿ, ನಮ್ಮ ಎಳ್ಳಿ ಗಿಡ ಹಳೇದೆಲ್ಲ ಒಣಗೋಗ್ಬಿಟ್ಟೈತೆ. ಯಾಕೋ ಗೊತ್ತಿಲ್ಲ, ಇದ್ಕಿದಂಗೆ ಒಣಗೋಗ್ಬಿಟ್ಟೈತೆ ಅಲ್ಲ. ಇದೆಲ್ಲ ಮೇಲೆ ಎದ್ದೋಗ್ತಾಯ್ತೆಲ್ಲ, ಸಿಪ್ಪೆ ತೊಕಡೆ ಎಲ್ಲ ಎದ್ದೋಗ್ತೈತೆ. ಕಡಿಸ್ಬೋದು, ಕಡಿಸಿ ಸೌದೆಗೆ ಬಳಸ್ಬೋದು ಅನ್ಸುತ್ತೆ. ನೀರು ಕಾಯಿಸಿ ಹಳ್ಳಿ ಮರದ ಒಂದೇ ಬಳಸಲ್ಲ, ಇದೆಲ್ಲ ಬಳಸ್ತೀವಿ. ಬಳಸ್ಬೋದು. ಕಟ್ಸೋದು ಅಪ್ಪ ಯಾವ್ದು ಎಳ್ಳಿ ಗಿಡ ಕಡಿಸ್ತೀನಿ ಅಂತ ಯಾವ್ದು ಅದು ಬೇರೆದು ಇನ್ನೊಂದು ಹೇಳಿ ಕಡ್ದಿದ್ದು. ನೋಡ್ರಿ,
ಇದು ನಮ್ಮ ತೋಟ ಇಷ್ಟ ಐತೆ. ಆಮೇಲೆ ಈ ತೋಟದಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ಅಲ್ಲಿ ತೋರ್ಸಮ್ಮ, ಅಲ್ಲಿ ಸಾರಿ ಕೈ ತಗ್ಲುತ್ತಾ, ಅಲ್ಲಿ ಇದು ಒಂದೆಲ್ಗ, ಇದು ಒಂದೆಲ್ಗ, ಅದು ಕಿತ್ಕೊಬರೋ ಒಂದೆಲೆ ಚೆನ್ನಾಗಿರೋದು. ದೊಡ್ಡ ಎಲೆ ಕಿತ್ಕೊಳ್ಳ. ಚೆನ್ನಾಗಿರೋದು ಕಿತ್ಕೊಬ ಒಂದು. ಇದು ನೋಡ್ರಿ, ಇದು ಒಂದೆಲ್ಗ ಅಂತ ಬೆಳೆಸಿದ್ವಿ ನಾವು. ಇದು ಒಂದೆಲ್ಗ ಅಲ್ವಂತೆ, ಅಲ್ಬಂತೆ. ನಾವು ಮಸ್ಸೊಪ್ಪಿಗೆ ಬೋಂಡ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಸೊಪ್ಪಿನ ಸಾರು ಜೊತೆ ಎಲ್ಲ ಇದನ್ನೆಲ್ಲ ಕಿತ್ಕೊಂಡು ಹೋಗಿ ಆಗ್ತಾ ಇದ್ವಿ. ಮತ್ ಇನ್ನೊಂದ್ ಏನ್ ಮಾಡಿದೀನಿ ಗೊತ್ತಾ, ನನ್ ಮಗಳಿಗೆ ಕಿತ್ಕೊಂಡು ಹಸಿ ಸಹ ತೊಳೆದು ತಿನ್ನಕ್ ಕೊಟ್ಟಿದೀನಿ ಇದನ್ನ. ಇದೇನೋ ಬುದ್ಧಿ ಬೆಳೆಯುತ್ತೆ, ಒಂದೆಲ್ಗ ಹಂಗೆ ಹಿಂಗೆ ನೆನಪಿ ಶಕ್ತಿ ಹೆಚ್ಚುತ್ತೆ ಅಂತ ಎಲ್ಲ ಹೇಳಿದ್ರು. ನಾವೆಲ್ಲ ಕಿತ್ಕೊಂಡ್ಬಂದು ಹಾಕಿದ್ವಿ. ಆದ್ರೆ ಇದು ಒಂದೆಲ್ಗ ಅಲ್ಲ, ಏನಿದು ಅಲ್ಬು ಅಂತ. ಅಲ್ಬಲ್ಲಮ್ಮ, ಅಲ್ಬನ್ನೋದು ನಮ್ಮ ಹಳ್ಳಿ ಭಾಷೆಯಲ್ಲಿ ಬೇರೆ ಕಳೆ ಗಿಡ ಅಲ್ಬನ್ನೋದು. ಇದು ಶೋ ಪ್ಲಾಂಟ್ ಅಂತಾರೆ, ಶೋ ಗಿಡ ಅಂತ. ಯಾರೋ ರೀಲಲ್ಲಿ ಹೇಳಿದ್ರು, ರೀಲ್ಸಲ್ಲಿ ಯಾವುದೋ ರೀಲ್ಸಲ್ಲಿ ನೋಡಿದ್ದು, ಒಬ್ಬರು ಆ ಥರ ಹೇಳಿದ್ರು ಇದು ಶೋ ಗಿಡ, ಇದು ಒಂದೆಲ್ಗ ಅಲ್ಲ ಅಂತ. ಇನ್ನೊಬ್ರು ಹೇಳಿದ್ದು ಇದು ನಾಟಿ ಒಂದೆಲ್ಗ ಬೇರೆ ಇರುತ್ತೆ, ಇದು ಫಾರಮ್ ಹೈಬ್ರಿಡ್ ಅಂತ ಏನೋ ಬರುತ್ತಲ್ಲ, ಆ ಥರ ನಾಟಿ ಒಂದೆಲ್ಗ ಅಲ್ಲ, ನಾಟಿ ಒಂದೆಲ್ಗ ಬೇರೆ ಬರುತ್ತೆ. ಅದು ಇದು ಒಂದೆಲ್ಗನೇ, ಆದ್ರೆ ಹೈಬ್ರಿಡ್, ಇದು ಫಾರಮ್ ಅಂತ ಹೇಳಿದ್ರು. ಯಾವ್ದೋ ರೀಲ್ಸ್ ಅಲ್ಲಿ ನೋಡಿದ್ದೆ, ಅಡಿಕೆ ತೋಟ ತುಂಬಾ ಇದ್ ಬೆಳೆಸಿದ್ದಾರೆ, ಇದೇ ತರದ ಫುಲ್ಲು ಒತ್ತುಗೈತೆ. ಅದು ಏನೋ ನೀರೆಲ್ಲ ಚೆನ್ನಾಗಿ ಕುಟ್ಕೊಂಡು ಬೇರ್ಗೆಲ್ಲ ಸಹಾಯ ಮಾಡುತ್ತಂತ ಅಡಿಕೆಗೆ, ಅದಕ್ಕೆ ಬೆಳೆಸಿದೀವಿ ಅಂತ ಹೇಳಿದ್ರು ಅವರು. ಗೊತ್ತಿಲ್ಲ ನಮ್ಗೂ ಅದೇನು, ನಾನು ನೋಡಿದ್ದೆ ಒಂದು. ನಮ್ಮ ತೋಟದಲ್ಲಿ ಎಷ್ಟೊಂದು ಬೆಳೆದೈತೆ, ಅಲ್ಲೆಲ್ಲ ಬೆಳೆಯುತ್ತೆ, ಅಲ್ಲೆಲ್ಲ ಕಾಣಿಸ್ತೈತೆ ನೋಡ್ರಿ, ಎಲ್ಲ ಬೆಳೆದಿರೋದೆಲ್ಲ ಅದೇ ಪೂರ್ತಿ. ಅದೆಲ್ಲ ತೋಟ ಅಚ್ಚುಕಟ್ಟು ಮಾಡ್ಬೇಕಾರೆ ಎಲ್ಲ ಇದು ಮಾಡಿರೋದು. ಮತ್ತಲ್ಲಿ ತಟ್ಟಿ ಕಾಣ್ತೈತಲ್ಲ ನೀರಿಂದು, ಆ ತಟ್ಟಿ ಬಂದ್ಬಿಟ್ಟು ಅಲ್ಲೊಂದು ಪೈಪು ನಲ್ಲಿ ಹಾಕಿದ್ವಿ. ಹಸು ಇದ್ದಾಗ ನಮ್ದು ಹಸುಗೆ ಮೈ ತೊಳೆಯೋದಕ್ಕೆ, ಹಸುಗೆ ನೀರು ಕುಡಿಸೋದಕ್ಕೆ, ಅದು ನೀರು ಇರಲಿ ಅಂತ ಅಲ್ಲಿ ತಟ್ಟಿ ಇಟ್ಟಿದ್ದು. ಒಂದು ಸಿಮೆಂಟ್ ತೊಟ್ಟಿ, ಅದು ತಟ್ಟಿ ಅಲ್ಲ ತೊಟ್ಟಿ, ಸಾರಿ ಸಿಮೆಂಟ್ ತೊಟ್ಟಿ. ಆಡು ಭಾಷೆ ಮಾತಾಡ್ಬೇಕಾದ್ರೆ ಆ ಥರ ಬಂದುಬಿಡುತ್ತೆ. ಅದು ಸಿಮೆಂಟ್ ತೊಟ್ಟಿ, ಅದರಲ್ಲಿ ನೀರು ಬಿಡ್ತಾ ಇದ್ವಿ ಆ ಪೈಪಲ್ಲಿ, ಹಸುಗೆ ನೀರು ಕುಡಿಸೋದಕ್ಕೆ, ಹಸುಗೆ ಮೈ ತೊಳೆಯೋದಕ್ಕೆ ಬಳಸ್ತಾ. ಆಮೇಲೆ ಇದು ಡ್ರಿಪ್ಪಿಂದ ಹೇಳಿದ್ನಲ್ಲ ಕತೆ, ಡ್ರಿಪ್ ನೋಡ್ರಿ, ಎಲ್ಲ ನೀರು ಡ್ರಿಪ್ಪೆಲ್ಲ ನೀಟಾಗಿ, ಇದು ಪೈಪೆಲ್ಲ ಹಳೇದಾಗ್ಬಿಟ್ಟು ಹಾಳಾಗ್ಬಿಟ್ಟೈತೆ. ಹೊಸ್ದಾಗಿ ಡ್ರಿಪ್ಪಿನ ಪೈಪ್ ತಂದು ಹಾಕಬೇಕು. ಇದು ಇಲ್ಲೆಲ್ಲ ಒಂದೆಲ್ಗ ಹೇಳಿದ್ನಲ್ಲ ನೋಡ್ರಿ, ಹೆಂಗೆ ಬೆಳ್ಕೊಂಡೈತೆ ಒಂದೆಲ್ಗ ಎಲ್ಲ. ಒಂದೆಲ್ಗ ಎಷ್ಟೊಂದು ಒಂದೆಲ್ಗ ಬೆಳೆದೈತೆ, ಆದರೆ ಇದನ್ನೆಲ್ಲ ಒಂದೆಲ್ಗ ಅಲ್ಲ ಅಂತಾರೆ. ಈ ಅಮ್ಮಂದು ಯಾವಾಗಲೂ ಇದ್ದಿದ್ದೆ, ಬರೀ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲ ನಮ್ಗೆ ಗೊತ್ತು ಅಂತ ಇದ್ ಮಾಡ್ಬಾರ್ದು ಆಯ್ತಾ. ಒಬ್ಬೊಬ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರೋದನ್ನ. ಹೌದು, ಒಬ್ಬೊಬ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ, ಆದ್ರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅನ್ನೋದು ಗೊತ್ತಿದೆ ಆಯ್ತಾ. ಇಲ್ಲ ನಿಜ. ಇದು ಹೇಳಿದ್ನಲ್ಲ, ನಮ್ಮ ತೋಟಕ್ಕೆ ಗೊಬ್ಬರ ಹಾಕಿದ್ವಿ ಅಂತ. ಪ್ರತಿ ವರ್ಷ ನಾವು ತೋಟಕ್ಕೆ ಸಗಣಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾಯಿದ್ವಿ. ಈ ವರ್ಷ ಬಂದುಬಿಟ್ಟು ಅಂಗಡಿನಲ್ಲಿ ತಂದು ಹಾಕಿದ್ವಿ. ಗ್ರೋಮರ್ ಅಂತ ಬರುತ್ತೆ, ಗ್ರೋಮರು, ಬೇವಿನ ಹಿಂಡಿ ಅಂತ ಎಲ್ಲ. ಯಾಕೆಂದರೆ ಅಡಿಕೆ ಗೊನೆ ಸ್ವಲ್ಪ ಅಂಡೊಡ್ಕಾಗೋದು, ಅಂಡೊಡ್ಕ ಅಂತೀವಿ ನಾವು. ಕೆಲವು ಕಡೆ ಹೊಟ್ಟೆ ಸೀಳು ಅಂತ ಅಂತಾರೆ. ಅದು ಕಾಯಿ ಓಪನ್ ಆಗಿರುತ್ತೆ, ಅದು ಕಾಯಿ ವೇಸ್ಟ್ ನಮಗೆ. ಅದು ಒಂದು ಗೊನೆ ಪೂರ್ತಿ ಹಂಗೆ ಓಪನ್ ಆಗಿ ಆ ಥರ ಉದುರೋಗ್ತಾ ಇರ್ತದೆ, ಒಂದೊಂದೇ ಕಾಯಿ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಅದು ಥರ ವೇಸ್ಟ್ ಆಗಿ ತುಂಬ ಲಾಸ್ ಆಗ್ತೈತೆ ಆ ಥರ. ಅದಕ್ಕೆ ಅದು ಅಂಗಡಿನಲ್ಲಿ ಹೋಗ್ಬಿಟ್ಟು, ಅದು ಗೊಬ್ಬರದ ಅಂಗಡಿ ಇರ್ತವೆ, ಅಲ್ಲಿ ಹೋಗಿ ಕೇಳ್ಬಿಟ್ಟು ಈ ಥರ ಸಮಸ್ಯೆ ಇದಕ್ಕೆ ಅಂದರೆ ಅವ್ರು ಕೊಡ್ತಾರಲ್ಲ. ಒಂದು 2 ಚೀಲ, ಒಂದು ಬೇವಿನ ಹಿಂಡಿ, ಗ್ರೋಮರ್ದೊಂದು, ಮತ್ತು ಇನ್ನೊಂದು ಅವುಗಳ ಹೆಸ್ರುಗಳು ನೆನಪಿಲ್ಲ, ಒಂದು ಪೌಡ್ರು, ಮತ್ತು ಚಿಕ್ಕದು 2 ಬ್ಯಾಗ್ ಥರ ಇತ್ತು ಒಂದು. ಅವೆಲ್ಲ ಕೊಟ್ಟರು. ಅವನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಟಾರ್ಪಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿ, ಒಂದು ಗಿಡಕ್ಕೆ ಇಷ್ಟಿಷ್ಟು ಅಂತ ಒಂದೊಂದು ಬಟ್ಲು ಸುತ್ತ ಪಾತಿ ಮಾಡಿಬಿಟ್ಟು ಸುತ್ತ ಹಾಕಿ, ಅದು ಸುತ್ತ ಮಣ್ಣು ಮುಚ್ಚಿರೋದು, ಈ ಥರ ಗೊಬ್ಬರ ಹಾಕಿರೋದು. ಇನ್ನೊಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಐತೆ, ಅದನ್ನು ತಂದು ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಎಲ್ಲ ಒಡಿಸ್ಕೊಬಂದು ಟ್ಯಾಕ್ಟ್ರಿನಲ್ಲಿ ತುಂಬ್ಕೊಬಂದು ತಂದು ಹಾಕಬೇಕು. ತೋಟ ಅಡಿಕೆ ಗೊನೆ ಕೊಯ್ದಾದ್ಮೇಲೆ ತೋಟ ಅಚ್ಚುಕಟ್ಟು ಮಾಡಬೇಕಲ್ವ, ಇದೇ ಕೆಲಸ. ಈಗ ಅಡಿಕೆ ಎಲ್ಲ ಅಚ್ಚುಕಟ್ಟು ಮಾಡಿದ್ವಿ ನೋಡಿರಿ. ಆಟ ಆಡಿದ್ದು ಮುಗಿತಾ ಕಂದ? ಮುಗಿತಾ ಕಂದ? ಅಡಿಕೆ ಗಿಡ ಹಿಡ್ಕೊಂಡು ಸುತ್ತಾಕಿದ್ದು, ತಿರುಗಿದ್ದು ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಕ್ಲೀನ್ ಮಾಡ್ತಾರಲ್ಲ. ಸರಿ, ಹೋಗೋಣ ನಡಿ ಮನೆಗೆ. ನಡಿ ನಡಿ ನಡಿ, ಹಂಗೆ ನಡಿ, ಹಂಗಸಿನ ಹೋಗೋಣ. ಹಿಂಗೆ ಒಂದು ನಡಿ ಬದಿನ ಮೇಲೆ.
ಇವೆಲ್ಲ ಅಲ್ಲೇ ಅಡಿಕೆಕಾಯಿ ಬಿದ್ದು ಗಿಡ ಹುಟ್ಟಿದಾವ ಅಥವಾ ಅವಾಗ ನಾವು ಸಣ್ಣ ಸಣ್ಣ ಗಿಡ ಇಲ್ಲ ಇದೆಲ್ಲ ಅಡಿಕೆ ಗೋಟ್ ಉದುರ್ತೈತಲ್ಲ, ಆ ಗೋಟ್ ಉದ್ರಿ ಹಂಗೆ ಕಾಲೇದಾಗ ನೀರು ಹಾಯ್ಕೊಳುವಾಗ ಚೆನ್ನಾಗುತ್ತೆ. ಉದ್ರಿರೋದು ಹುಟ್ಟಿರೋದು. ಆಮೇಲೆ ಇದು ನಮ್ಮ ಇದು ನೋಡ್ರಿ, ನಮ್ಮ ಏನಿದು ಎಳ್ಳಿ ಗಿಡ, ಎಳ್ಳಿ ಇಲ್ಲ ಹೂವು, ಎಳ್ಳಿಕಾಯಿ ಎಲ್ಲ ಒಂಥರ ದುನ್ಮಲ್ಗೆ ಮಗ್ತರ ಕಾಣಿಸುತ್ತೆ ನೋಡು. ಹೂವು ಹಾಕೈತೆ ನೋಡ್ರಿ, ಇಲ್ಲೂ ಐತೆ ನೋಡು ಇಲ್ಲಿ. ದುಂಡು ಮಲ್ಗೆ ಮೊಗ್ಗು ಥರನೇ ಕಾಣುತ್ತೆ, ಎಲ್ಲ ಹೂವು ಆಗ್ತಾ ಐತೆ. ಇವು ಒಂದೆರಡು ಎಳ್ಳಿಕಾಯವೆ ಅಲ್ಲಿ ಇಲ್ಲವೇ ಕಾಣಿಸುತ್ತೆ ಹೆಂಗೆ? ಇಲ್ಲಿ ಕಾಣಿಸ್ತೈತಾ? ಅಲ್ಲೊಂದೆರಡು ಒಂದ್ ಎಂಟೆತ್ತವೆ ಎಲ್ಲ ಅಲ್ಲೊಂದೆಲ್ಲ. ಸುಮಾರವೆ ಎಳ್ಳಿಕಾಯಿ. ಇನ್ನೊಂದು ವಾರ ಬಿಟ್ಟು ಕಿತ್ಕೊಂಡು ಹೋದ್ರೆ ಉಪ್ಪಿನಕಾಯಿ ಹಾಕ್ಬೋದು. ಎಳ್ಳಿಕಾಯಿ ಉಪ್ಪಿನಕಾಯಿ ನಂಗೆ ತುಂಬ ಇಷ್ಟ. ನಮಗೆ ಇದು ಕಾಲೇವು, ನೀರು ಹಾಯಿಸೋದು ಕಾಲೇವು. ಇದು ಹಿಂಗೆ ನೀರು ಹಾಯಿಸ್ತೀವಿ. ಇದು ಡ್ರಿಪ್ಪು ಎಲ್ಲ ಕೆಟ್ಟೋಯ್ತಲ್ಲ, ಅದಕ್ಕೆ ಸ್ವಲ್ಪ ಕಾಲೇದಲ್ಲೇ ಹಾಯಿಸ್ತಿದ್ದೀವಿ. ಈ ಕಾಲೇವು ತೋರಿಸ್ತೀನಿ ನಿಮ್ಗೆ, ಬರ್ರಿ. ಈಗ ಇದೆ ಕಾಲೇವು, ನೀರು ಹಾಯಿಸೋದು ಹಿಂಗೆ. ಇದರಲ್ಲ ನೀರು ಬರ್ತೈತೆ ಹಿಂಗೆ, ಹಿಂಗೆ ತೋಟಕ್ಕೆ ನೀರು ಹೋಗುತ್ತೆ ಮುಂದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಒಂದಿಬ್ಬರು ಕೇಳಿದರು, ನಿಮ್ಮದು ಎಷ್ಟು ಅಡಿಕೆ ಗಿಡ ಇದ್ದಾವೆ, ಎಷ್ಟು ತೋಟ ಐತೆ ಅಂತ. ತುಂಬ ಜಾಸ್ತಿ ಏನಿಲ್ಲ ರೀ, ತುಂಬ ದೊಡ್ಡ ಜಮೀನ್ದಾರು ಶ್ರೀಮಂತರು ಆ ಥರ ಏನಿಲ್ಲ. ಒಂದು 200 ಇದ್ದಾವೆ ಬೆಳೆಗೆ ಬಂದಿರೋವು. ಒಂದು 200 ಅಡಿಕೆ ಸಸಿ ಇದ್ದಾವೆ. ಆಮೇಲೆ ಒಂದು 200 ಸಸಿ ಹೊಸ್ದಾಗಿ ಇಟ್ಟಿದ್ದೀವಿ. ಒಂದು 2 ವರ್ಷ ಆಯಿತು, ಇಷ್ಟಿದೆ. ಮತ್ತು ಎಷ್ಟು ಅಡಿಕೆ ಆಗುತ್ತೆ, ಎಷ್ಟು ದುಡ್ಡು ರೇಟು ಅಂತೆಲ್ಲ ಕೇಳಿದರು. ನಮಗೆ ವರ್ಷಕ್ಕೆ ಒಂದು 3 ಕ್ವಿಂಟಾಲು 3.5 ಕ್ವಿಂಟಾಲು ಇಷ್ಟಾಗುತ್ತೆ ಅಡಿಕೆ. ಅದರಲ್ಲಿ ಸ್ವಲ್ಪ ಅಳಿಲು ಕಾಟ ನಮ್ಮ ಕಡೆ, ಕೆಲವೊಂದು ಅಳಿಲುಗಳು ಬರ್ತವೆ. ಮತ್ತು ಇದ್ರ ಸುತ್ತ ಎಲ್ಲ ಮರ ಅವಲ್ಲ, ಸುತ್ತಮುತ್ತ ಮರ ಅವಲ್ಲ. ಈ ಮರ ಗಿಡ ಇರೋದಕ್ಕೆ ಕಡೆ ಎಲ್ಲ ಅಳಿಲುಗಳು ಬರ್ತವೆ. ಅಳಿಲು ಬಂದು ಎಳೆ ಕಾಯಿನೆಲ್ಲ ಕಡ್ದು ಹಾಕೋದು, ಮತ್ತು ಅದೇನೋ ಹಂಡೊಡ್ಕಾಗಿತ್ತು ರೋಗ ಅಂತ ಹೇಳಿದ್ನಲ್ಲ, ಹೊಟ್ಟೆ ಸೀಳು, ಆ ಥರ ಆಗಿ ಬಿದ್ದೋಗೋದು, ಆ ಥರ ಎಲ್ಲ ಆಗ್ತಿತ್ತು. ಸ್ವಲ್ಪ ವೇಸ್ಟ್ ಆಗ್ತಿತ್ತು. ಈಗ ಅದೇನೋ ಗೊಬ್ಬರ ತಂದು ಹಾಕಿದ್ದೀವಲ್ಲ, ನೋಡೋಣ ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು. ಆಮೇಲೆ ರೇಟು ಎಷ್ಟು ಅಂದರೆ, ರೇಟ್ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಆಗ ಫಸ್ಟು ನಾವು ಅಡಿಕೆ ಕೊಯ್ಯೋ ಟೈಮಲ್ಲಿ, ಕೊಯ್ಯೋ ಟೈಮಲ್ಲಿ 65,000 ಇತ್ತು, 60,000 ಆಯಿತು, 57, 58 ಏನೋ. ಮತ್ತೆ ರೇಟು ಡೌನ್ ಆಗಿದೆಯಂತೆ, ಕಡಿಮೆ ಆಗಿದೆಯಂತೆ. ರೇಟು ಇಷ್ಟೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದು ಹೆಚ್ಚು ಕಡಿಮೆ ರೇಟು ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಇಷ್ಟೇ. ಮತ್ತು ಈ ತೋಟದ ಬಗ್ಗೆ ಇನ್ನೂ ಹೇಳಬೇಕು ಸ್ವಲ್ಪ. ಏನಂದರೆ, ಹೈಸ್ಕೂಲ್ಗೆ ಹೋಗುವಾಗಲ್ಲ, ಹೈಸ್ಕೂಲು ಮುಗಿಸಿ ಆದಮೇಲೆ ಆಗ ಇಟ್ಟಿದ್ದು ಅಡಿಕೆ ಗಿಡ ಅನಿಸುತ್ತೆ. ಒಂದು ಸಲ ಒಣಗೋಗೋ ಪರಿಸ್ಥಿತಿ ಬಂದುಬಿಟ್ಟಿದ್ದು ತೋಟ. ಅಂದರೆ ತುಂಬ ಬರಗಾಲ ಬಂದುಬಿಟ್ಟಿತ್ತು ನಮ್ಮೂರಲ್ಲಿ. ನಮ್ಮ ಹಳೆ ಬೋರ್ ನಿಂತೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ನಾವು ಹೊಸ ಬೋರ್ ಹಾಕ್ಸಿದ್ದು. ಕೊರೋನಾ ಫಸ್ಟ್ ಲಾಕ್ಡೌನ್ ಆಗಿತ್ತೆ ಅನ್ಸುತ್ತೆ, ಕೊರೋನಾ ಟೈಮು ಆ ಟೈಮಲ್ಲಿ ಅನಿಸುತ್ತೆ. ಆಗ ಹೊಸ ಬೋರ್ ಹಾಕ್ಸಿದ್ದು. ಅವಾಗ ಸ್ವಲ್ಪ ನೀರು ಸಿಕ್ಕಿದ್ದು ಚೆನ್ನಾಗಿ, ಆವಾಗ ಉಳಿಸ್ಕೊಂಡ್ವಿ. ಆ ಬೋರ್ ಹಾಕ್ಸೋದಕ್ಕೂ ಆ ಬೋರ್ ನಿಂತೋಗಿ ಈ ಬೋರ್ ಹಾಕ್ಸೋದಕ್ಕೂ ಮಧ್ಯೆ ಒಂದು 2-3 ಸಲ ಟ್ಯಾಂಕರಲ್ಲಿ ನೀರು ಹೊಡ್ಸಿದ್ವಿ. ಹೆಂಗೆ ಅಂದರೆ, ಟ್ಯಾಂಕರಲ್ಲಿ ನೀರು ತರಿಸಿ ಪೈಪ್ಗೆ ಕನೆಕ್ಟ್ ಮಾಡೋದು. ಅಲ್ಲಿ ಹೊಂಡ ಇತ್ತು, ನೀರಿನ ಹೊಂಡ. ಅಲ್ಲಿ ಪೈಪ್ ಹೈಟಾಗಿತ್ತು, ಹಿಂಗೆ ನೀರು ಬೀಳೋದಕ್ಕೆ ಆ ಹೊಂಡದ ಹತ್ರ. ಆ ಪೈಪ್ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಮೇಲೆ ನಮ್ಮ ಮನೆ ಕಟ್ಟಿದ್ವಿ, ಅಲ್ಲಿ ಆ ಜಾಗದಲ್ಲಿ ಮುಂಚೆ ಹೊಂಡ. ಅಲ್ಲಿಂದ ನೀರು ಸೀದಾ ಬಂದು ಇಲ್ಲಿ ಡ್ರಿಪ್ಪಿಗೆ ಬರೋವು. ಆ ಥರ ಒಂದೆರಡು ಸಲ 3 ಸಲ ಆ ಥರ ಟ್ಯಾಂಕರಲ್ಲಿ ಹೊಡಿಸಿ ನೀರು ಉಳಿಸ್ಕೊಂಡಿರೋದು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನರದು, ಜಾಸ್ತಿ ತೋಟ ಇರೋರ್ದು ಸ್ವಲ್ಪ ಗಿಡಗಳು ಹೊರಟೋಗ್ಬಿಟ್ಟು, ಒಣಗೇ ಹೋಗ್ಬಿಟ್ಟು, ತೋಟನೇ ಹಾಳಾಗ್ಬಿಟ್ಟು. ಕೆಲವೊಂದು ಊರ ಕಡೆ ಎಲ್ಲ ಆ ಥರ ಉಳಿಸ್ಕೊಂಡಿರೋ ತೋಟ ಇದು. ನಮ್ಮ ತುಂಬ ಮುಖ್ಯವಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸಿರೋದು ನಮಗೆ ಇದು ಅಂದರೆ ಈ ತೋಟನೇ. ಇದೇ ನಮ್ಗೆ ಆಧಾರ ಜಾಸ್ತಿ ಹೇಳಬೇಕು ಅಂದರೆ. ನೋಡಿ, ಇಷ್ಟೊತ್ತು ನಮ್ಮ ತೋಟನ ನೋಡಿದ್ರಿ. ಆ ತೋಟಕ್ಕೆ ಗೊಬ್ಬರ ಹಾಕಿದ್ವಿ ಅಂತ ಹೇಳಿದ್ನಲ್ಲ ನೆನ್ನೆ. ಆ ನೆನ್ನೆ ಯಾವ ರೀತಿ ಗೊಬ್ಬರ ಹಾಕಿದ್ವಿ ಅನ್ನೋದನ್ನ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ಹಾಗೆ ಇಲ್ಲಿ ಟಾರ್ಪಲ್ ಹಾಕ್ಕೊಂಡು ಗೊಬ್ಬರನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ, ಬೇವಿನ ಹಿಂಡಿ, ಗ್ರೋಮರು ಮತ್ತು ಅದೇನೋ ಬಿಳಿ ಪೌಡ್ರು ಥರ ಇರುತ್ತೆ, ಅದನ್ನೆಲ್ಲ ಕೊಡ್ತಾರೆ ಅಂತ. ಒಂದು 3-4 ಚೀಲ ಆ ಥರ, 1-2 ಬ್ಯಾಗು, 1-2 ಪ್ಯಾಕೆಟು ಈ ಥರ ಎಲ್ಲ ಕೊಟ್ಟಿದ್ರು. ಎಲ್ಲ ತಂದುಬಿಟ್ಟು ನಮ್ಮ ಅಜಾರದಲ್ಲಿ ಒಂದು ಟಾರ್ಪಲ್ ಹಾಸ್ಬಿಟ್ಟು ಎಲ್ಲ ಹರಡ್ಬಿಟ್ಟು, ಅದ್ರ ಮೇಲೆ ಈ ಪೌಡ್ರು ಏನೇನು ಕೊಟ್ಟಿರೋ ಚಿಕ್ಕ ಪುಟ್ಟ ಅಂಥವು ಅವನ್ನೆಲ್ಲ ಹಾಕಿ ಕೊನೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮಿಕ್ಸ್ ಮಾಡಬೇಕು ಪೂರ್ತಿ ಎಲ್ಲ, ಪ್ರತಿಯೊಂದು ಗಿಡಕ್ಕೂ ಎಲ್ಲ ಗೊಬ್ಬರನೂ ತಲುಪಬೇಕಲ್ವ, ಅದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ಸಲ ಈ ಥರ ಮಿಕ್ಸ್ ಮಾಡಿದೆ.
ಮಿಕ್ಸ್ ಮಾಡಾದಮೇಲೆ ಒಂದು ಚೀಲಕ್ಕೆಲ್ಲ ತುಂಬ್ಕೊಂಡ್ವಿ. ಅಂದರೆ ಹುಡುಗರು ಬಂದಿದ್ದರು ಇಲ್ಲಿ ತೋಟ ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕೋದಕ್ಕೆ. ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ಕೋತಿಲ್ಲ. ಅವರು ಸ್ವಲ್ಪ ನಾಚಿಕೊಂಡ್ರು ವೀಡಿಯೋ ಮುಂದೆ ಎಲ್ಲ ಬರೋದಕ್ಕೆ. ಅದಕ್ಕೆ ನಾನು ಸರಿ ಆಯಿತು, ನಂದೇ ವೀಡಿಯೋ ಮಾಡ್ರಪ್ಪ, ನಾನೇ ಕ್ಲೀನ್ ಮಾಡಿ ಇದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೆ. ಮಿಕ್ಸ್ ಮಾಡಿಕೊಟ್ಟಿದ್ದು ನಾನೇ ಗೊಬ್ಬರನ, ಅಂದರೆ ಎಲ್ಲ ಅವ್ರು ನೀಟಾಗಿ ಮಿಕ್ಸ್ ಮಾಡ್ತಾರೋ ಹೆಂಗೆ ಅಂತ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೀಲಕ್ಕೆ ತುಂಬ್ಕೊಂಡು ತಗೊಂಡೋದ್ವಿ ತೋಟದ ಹತ್ರ. ನೋಡಿ ಇಲ್ಲೆಲ್ಲ ಚೀಲಕ್ಕೆ ತುಂಬ್ಕೊಬಂದು ಆ ಚೀಲದಿಂದ ಆ ಚೀಲ ಹಿಡ್ಕೊಂಡೇ ಹಾಕೋಕ್ಕಾಗಲ್ವಲ್ಲ, ಎಲ್ಲ ಬುಡಕ್ಕೂ ಹಾಕ್ಬೇಕಲ್ಲ, ಪ್ರತಿಯೊಂದು ಅಡಿಕೆ ಗಿಡದ ಬುಡಕ್ಕೂ ಹಾಕ್ಬೇಕಲ್ವ. ಅದಕ್ಕೆ ಆ ಚೀಲದಿಂದ ಒಂದು ಬಕೆಟ್ಗಳು ಇಟ್ಕೊಂಡಿದ್ವಿ. ಆ ಬಕೆಟ್ಗಳೊಳಕ್ಕೆ ಹಾಕ್ಕೊಳೋದು ಗೊಬ್ಬರನ ತುಂಬಿಕೊಂಡು ಒಂದೊಂದು ಜಗ್ಗು ಅಷ್ಟು, ಮುಕ್ಕಾಲು ಜಗ್ಗು ಅಷ್ಟು, ಒಂದು 800 ಗ್ರಾಮು ಇಷ್ಟಷ್ಟು ಒಂದು ಪ್ರಮಾಣದಲ್ಲಿ ಬುಡಕ್ಕೂ ಹಾಕೋದು. ಸುತ್ತ ಎಲ್ಲ ಬುಡ ಬಿಡಿಸಿ ಹುಡುಗರು ಪಾತಿ ಮಾಡಿದರು. ಆ ಪಾತಿ ಸುತ್ತ ಎಲ್ಲ ಹಾಕ್ಕೊಂಬಂದೆ ಎಲ್ಲ ಗಿಡಕ್ಕೂ. ಅಂದರೆ ಸ್ವಲ್ಪ ಕೆಲವೊಂದು ಗಿಡ ಅಂಡೊಡ್ಕ ಅಂತ ಹೇಳಿದ್ನಲ್ಲ, ಅದೇ ಹೊಟ್ಟೆ ಸೀಳು ರೋಗ ಇರ್ತವಲ್ಲ, ಆ ಥರ ಗಿಡಗಳಿಗೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದು. ಮಾಮೂಲಿ ಚೆನ್ನಾಗಿರೋ ಅಂಥ ಗಿಡಕ್ಕೆ ಸ್ವಲ್ಪ ಕಡಿಮೆ ಹಾಕೋದು. ಯಾಕಂದರೆ ಎಲ್ಲ ಗಿಡಕ್ಕೂ ಆಗಬೇಕಲ್ಲ, ಅಕಸ್ಮಾತ್ ಶಾರ್ಟೇಜ್ ಬಂದರೆ ಮತ್ತೆ ತರೋದಕ್ಕಾಗಲ್ಲ. ಒಂದು 2 ಗಿಡಕ್ಕೆ, ಒಂದು 10-5 ಗಿಡಕ್ಕೆ ಆದರೆ ಹಾಕೋದು ತರೋದಕ್ಕಾಗಲ್ಲ ಅಂತ ಈ ಥರ ಹಾಕಿದೆ. ಹೆಚ್ಚಾದರೆ ಬೇಕಾದ್ರೆ ಇನ್ನೊಂದು ಸಲ ಹಾಕ್ಕೊಬರೋದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಏನಕ್ಕೆ ಸರಿ ಹೋಯಿತು, ಕರೆಕ್ಟ್ ಆಯಿತು. ಲಾಸ್ಟಲ್ಲಿ ಒಂದು ಬಕೆಟ್ ಅಷ್ಟು ಹೆಚ್ಚಾಗಿತ್ತು, ಅದು ಕೆಲವೊಂದು ಕಡಿಮೆ ಹಾಕಿರೋ ಗಿಡಕ್ಕೆಲ್ಲ ಮತ್ತೆ ಹಾಕ್ಕೊಬಂದೆ. ಈ ಥರ ಎಲ್ಲ ಗಿಡಕ್ಕೂ ಬುಡಕ್ಕೆ ಹಾಕ್ಕೊಬಂದ್ಬಿಟ್ಟು ಆಮೇಲೆ ಆ ಗೊಬ್ಬರ ಕರಗಬೇಕು ಅಂತ ಹೇಳ್ಬಿಟ್ಟು ಗೊಬ್ಬರ ಮುಚ್ಚಬೇಕು. ಮಣ್ಣಲ್ಲಿ ಸುತ್ತ ಅರಿಗಿನಾಗೆ ಮಣ್ಣು ಬುಡ ಬಿಡಿಸಿದ್ರಲ್ಲ, ಅದೇ ಮಣ್ಣನ್ನೇ ಸುತ್ತ ಗೊಬ್ಬರಕ್ಕೆ ಮುಚ್ಕೊಬಂದೆ. ಈಗ ಈ ಥರ ಎಲ್ಲ ಗೊಬ್ಬರ ಮುಚ್ಕೊಳೋ ಥರ ಸುತ್ತ ಮಣ್ಣು ಎಳೆಯೋದು, ಬುಡದ ಸುತ್ತ, ಅಡಿಕೆ ಗಿಡದ ಬುಡದ ಸುತ್ತ ಈ ಥರ ಮಣ್ಣು ಎಳೆಯೋದು. ನೆನ್ನೆ ಕೆಲಸ ಇಷ್ಟಿತ್ತು. ಇವತ್ತು ನೀವು ನಮ್ಮ ತೋಟನೂ ನೋಡಾಯಿತು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.